ರೋಹನ್ ಅವರು ಡೇಟ್ ಮಾಡ್ತಿರೋದು ಬೇರೆಯವ್ರನ್ನ. ರೋಹನ್ ದ್ವಾಪರ ದಾಟಲು ನನ್ನನ್ನೇ ನೋಡಲು ನಿಂಗೆ ಖುಷಿ ಆಗಲ್ಲ? ನಿನ್ನ ಹೆಂಡತಿನ ತೋರ್ಸ್ಕೊಂಡು ಮಾಡಕ್ಕೆ ಸೀರೆ ಉಟ್ಕೊತಾ ಇದ್ದೀನಿ ಅಂದ್ಕೊಡಿ. ಹಿಂಗೆ ಕಾಣಿಸ್ತೀನಿ ನೋಡೋಣ. ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ತಾ ಇರೋದು. ಬನ್ನಿ ವೆಯ್ಟ್ ಮಾಡಿ, ಲಾಸ್ಟ್ವರೆಗೂ ವ್ಲಾಗ್ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಂಗಿಲ್ಲ ನೀವು. ಕಲ್ಪನಾ ಗುಂಡಿ ಕಿಚ್ಚ ಸುದೀಪರು ಬಿಗ್ ಬಾಸ್ಗೆ ರೆಡಿಯಾಗಿ ಹೋಗುವಂಥ ಜಾಗದಲ್ಲಿದ್ದೀವಿ. ಸೊ ಒಂಥರ ರಿಯಲ್ ಮದುವೆ ಫೀಲ್ಸ್ ಅಂದ್ಕೊಳ್ಳಿ. ನನಗಂತೂ ಫುಲ್ ಗಾಬರಿ ಆಗ್ತಾ ಇದೆ, ನಿಜವಾಗ್ಲೂ ಮದುವೆ ಗಿದ್ವೆ ಮಾಡಿಬಿಡ್ತಾರೆ ಅಂತ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್ ಗೈಸ್. ನಾನು ಇವಾಗ ರೆಗ್ಯುಲರ್ ಆಗಿ ಡೈಲಿ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಆ್ಯಸ್ ಐ ಪ್ರಾಮಿಸ್. ಸೊ ಇವತ್ತು ನಮ್ಮ ಸೆಟ್ಟಲ್ಲಿ, ಅಂದರೆ ನಮ್ಮ ಸೀರಿಯಲಲ್ಲಿ ಇವತ್ತು ನಂದು ಅರ್ಶಿನ ಶಾಸ್ತ್ರ ಅಂದರೆ ಹಳದಿ ಶಾಸ್ತ್ರ ನಡೀತಾ ಇದೆ. ಪ್ರತಿಯೊಂದನ್ನು ಏನೇನು ಮಾಡ್ತಾರೋ ಎಲ್ಲದನ್ನು ಪಾರ್ಟ್ ಅಂದರೆ ಸೀರೀಸ್ ಥರ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹಳದಿ ಶಾಸ್ತ್ರ, ಬನ್ನಿ ಹೇಗಿರುತ್ತೆ, ಏನು ಮಾಡ್ತೀವಿ, ಹೆಂಗೆ ಮಜಾ ಮಾಡ್ತೀವಿ, ಹೆಂಗೆ ಶೂಟ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಇವಾಗ ಲೊಕೇಶನ್ಗೆ ಬಂದಿದ್ದಾಯಿತು. ಲೊಕೇಶನ್ಗೆ ಬರೋ ದಾರಿ ಸಖತ್ತಾಗಿತ್ತು, ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಕ್ರೇಜಿಯಾಗಿತ್ತು, ನೆಮ್ಮದಿಯಾಗಿತ್ತು. ಆಮೇಲೆ ಲೊಕೇಶನ್ ನೀವೇನೋ ಮಾಡಿದ್ದು? ನೈಟ್ 2 ಗಂಟೆ ಮಾಡಿದ್ದೀವಿ. ಗೊತ್ತು ನನಗೆ ಯಾರು ಮಾಡಿದ್ದು ಅಂತ. ಲೊಕೇಶನ್ ಸಖತ್ತಾಗಿದೆ. ಎಲ್ಲ ನಮ್ಮ ಅರ್ಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅಂದ್ಕೊಳ್ಳಿ. ಸಖತ್ತಾಗಿದೆ, ಒಂಥರ ರಿಯಲ್ ಮದುವೆ ಫೀಲ್ಸ್ ಅಂದ್ಕೊಳ್ಳಿ. ನನಗಂತೂ ಫುಲ್ ಗಾಬರಿ ಆಗ್ತಾ ಇದೆ, ನಿಜವಾಗ್ಲೂ ಮದುವೆ ಗಿದ್ವೆ ಮಾಡಿಬಿಡ್ತಾರೆ ಅಂತ. ಅಣ್ಣ ನೀವಾ ಡೆಕೋರೇಷನ್ ಮಾಡಿದ್ದು? ಸೆಟ್ ಇವರೇ ಸೆಟ್ ಹಾಕಿರೋದು. ಹಾಯ್ ಹೇಳ್ಬಿಡಿ. ಹಾಯ್, ತುಂಬ ಚೆನ್ನಾಗಿ ಹಾಕಿದ್ದೀರಾ. ನಿಜವಾಗ್ಲೂ ಮದುವೆ ಗಿದ್ವೆ ಮಾಡಿಸ್ತಾ ಇದ್ದೀರಾ ಹೆಂಗೆ? ನಮಗೆ ಇಲ್ಲ ಅಲ್ಲ, ಇಲ್ಲ ಗೈಸ್, ತುಂಬ ಚೆನ್ನಾಗಿದೆ. ಫಾರ್ಮ್ ಹೌಸು ತುಂಬ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ ಫಾರ್ಮ್ ಹೌಸ್ ಹೇಗಿದೆ. ಈ ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ವಾ? ಸ್ವಿಮ್ಮಿಂಗ್ ಪೂಲ್ ಏಯ್ ಹಾಯ್ ಹೇಳು. ಹಾಯ್ ಹೇಳು. ಅಲ್ಲೆಲ್ಲ ನನಗಲ್ಲ, ಹಾಯ್ ಸರ್. ನಮ್ಮ DOP ಉಮೇಶಣ್ಣ ಅಂತ. ಯಾವಾಗಲೂ ನಾನು ಇವರು ಫುಲ್ಲು ಫೈಟ್ ಮಾಡ್ತಾ ಇರ್ತೀವಿ, ಯಾಕೆಂದರೆ ಇವ್ರು ಮುಂಬೈ ಫ್ಯಾನು, ನಾನು RCB ಫ್ಯಾನು. ಇಲ್ಲೆಲ್ಲ ಡೆಕೋರೇಷನ್ ಆಗ್ತಾ ಇದೆ, ಸಕಾಲಾಗಿದೆ. ಇದು ಹಾಯ್ ನೋಡಿ ಇನ್ನೊಂದ್ಸತಿ. ನನ್ನ ಎಂಗೇಜ್ಮೆಂಟ್ ವ್ಲಾಗಲ್ಲಿ ನಮ್ಮ ಅಣ್ಣ ನೋಡಿರ್ತೀರಾ. ಇವಾಗ ಹಳ್ಳಿ ನಮ್ಮದು ಅಂದರೆ ನಮ್ಮ ಜೋಡಿ ಹೇಳ್ತೇವೆ ಹೇಳ್ತಾ ಇರೋದು. ಅವನ ಜೋಡಿ ಇರುತ್ತೆ, ಅವನು ನನ್ನ ಜೋಡಿ ಇರುತ್ತೆ. ನಾನು ಚೆನ್ನಾಗಿದೆ ಲೊಕೇಶನ್. ಕ್ಯಾಮ್ರಾ ಒಳ್ಳೆ ಫೋಟೋ ಶೂಟ್ ಮಾಡೋಣ. ಒಂಥರ ಎಲ್ಲರೂ ನಾವು ಇದಕ್ಕೆ ಬಂದಿದ್ದೀವಿ, ರೆಸಾರ್ಟಿಗೆ ಬಂದಿದ್ದೀವಿ ಹಾಲಿಡೇಸ್ಗೆ. ಬಟ್ ನಾಟ್ ಹಾಲಿಡೇ, ಇದು ಫುಲ್ಲು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ವಾವ್, ವರ್ಕೇಶನ್ ಎಸ್, ವರ್ಕೇಶನ್ ಬಾಳೆ ಎಲೆಯಲ್ಲಿ ಮಾಡಿರೋದು. ಈ ಜಗತ್ತಲ್ಲಿ ಎಷ್ಟೇ ಗೊಂಬೆಗಳಿದ್ರು ನನಗೆ ಈ ಗೊಂಬೆಗಳು ಇಷ್ಟ. ಬರೀ ಇಂಥದೆಯಾ? ತುಂಬಾ ಕೋಳಿ ನೋಡು. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರಲ್ಲ ಮಗನ್. ಒಂದು ಅಕ್ಷಯನ ಇನ್ನೊಂದು ಸರಿ ಲಾಸ್ಟ್ ಬ್ಲಾಕ್ ಪೂರ್ತಿ ಬಿಡುತ್ತೆ. ನಮಸ್ತೆ, ನಮಸ್ಕಾರ, ಹೇಗಿದ್ದೀರಿ? ಡಿಪ್ರೆಷನ್ ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ, ರಾತ್ರಿ ಊಟನೂ ಆಯ್ತಾ? ನಿಮಗೆ ನಮ್ಮ ರೂಮ್ ಕೊಟ್ಟವ್ರೆ, ಮಾತಾಡ್ತೀರಾ? ಲೈಟ್ ಟಾಪ್ ಅಲ್ಲಿ ಇದೆ, ಅಲ್ಲ ಏನಣ್ಣ, ನಿಮ್ಗೆ ನಮ್ಮ ರೂಮ್ ಕೊಟ್ಟವ್ರೆ, ಡೈರೆಕ್ಟರ್ ಕೂತ್ಕೊಂಡಿದ್ದಾರೆ, ಬೈಕ್ ಬರ್ಚಿಲ್ಲ, ಅದು ಬರ್ಚಿಲ್ಲ, ನಿಮ್ಗೆ ನಮ್ಮ ರೂಮ್ ಕೊಟ್ಟವ್ರೆ, ಮಾತಾಡ್ತೀರಾ? ಬೀದಿ ಅಲ್ಲೊಂದು ರೂಮ್ ಇದೆ, ಹೋಗಿ ರೆಡಿಯಾಗಿ. ಗಂಜನ್ಮ ನೀರು ಇದ್ದಂಗೆ ಎಲ್ಲರೂ ಮಿಕ್ಸ್ ಆಗ್ತೈತೆ ಅಂತ ಗೊತ್ತಾಗ್ಬಿಡುತ್ತೆ. ಹೆಣ್ಜನ್ಮ ಗಾಳಿ ಇದ್ದಂಗೆ ಇವ್ರುಗಳು ರಾತ್ರಿನೂ ಮಿಕ್ಸ್ ಮಾಡ್ಕೊಳ್ತಾರೆ. ಆಮೇಲೆ ಎದ್ಬಿಟ್ಟು ಬೆಳಗ್ಗೆ ಪ್ರಾಮಿಸ್ ಮಾಡಿ ಯಾವತ್ತೂ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇಲ್ಲ ಅಂತ. ನಾನು ಕುಡಿಯೋದೇ ಇಲ್ಲ. ಅಯ್ಯೋ ಅಮ್ಮ, ಸುಮ್ಮನೆ ಪಾರ್ಟಿಗೆ ಹೋಗೋದಾದ್ರೆ ಓದ್ತಾ ಹೊಡಿತಾರೆ. ಪಾರ್ಟಿಗೆ ಹೋಗೋರೆಲ್ಲ ಕುಡಿಯೋರ ಅಂದ್ರೆ ನಿಮ್ಮ
ಪ್ರಕಾರ ಪಬ್ಗೆ ಹೋಗೋರೆಲ್ಲ ಇದಕ್ಕೆ ಹೋಗೋರೆಲ್ಲ ಕುಡಿತಾರೆ ಅಂತ Why do you want to go there? ನಮ್ಗೆ ಇಷ್ಟ ಮ್ಯೂಸಿಕ್ ಕೇಳಕ್ ನಾನು ಹೋಗ್ತೀನಿ. ಐ ಲವ್ ಟು ಡಾನ್ಸ್. ಐ ಮನೇಲೆ Earphone ಹಾಕೊಳ್ಳಿ ಮೇಡಮ್. Earphone. ಅಲ್ಲಿ ಡಿಜೆ ಅಂತ ಇದಾರಂತ ಅವ್ರಿಗೆ ಕೆಲಸ ಕೊಡ್ತೀನಿ ನಾವು. ಯೂಟ್ಯೂಬ್ ಅಲ್ಲಿ ಡಿಜೆ ಫ್ರೆಂಡ್ಸ್ ಯಾರು ಇಲ್ವಾ ನಿಮಗೆ? ಒಬ್ಬರೇನಾ ಒಂಟಿ ಜೀವನ ನಿಮ್ದು? ನಾನು ಒಬ್ಳೆ ಹೋಗ್ತೀನಿ ಎಲ್ಲ ಕಡೆ. ಎಲ್ಲಿಗೆ? ಆಮೇಲೆ ಅವಾಗ ನಾನು ರೋಹನ್ ಡೇಟ್ ಕಾಫಿ ಡೇಟು, ಐಸ್ ಕ್ರೀಮ್ ಡೇಟು. ನಾನು ಅವನು ಡೇಟಿಂಗ್ ಗೊತ್ತಿಲ್ಲ ನಿಮ್ಗೆ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗ್ ಆಗ್ಬಿಡ್ತು. ಕಾಂಟ್ರವರ್ಷಿಯಲ್. ಆಕ್ಚುಲಿ ರೋಹನ್ ಅವರು ಡೇಟ್ ಮಾಡ್ತಿರೋದು ಬೇರೆಯವ್ರನ್ನ. ರೋಹನ್ ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಹಿಂಗೆ ಕಾಂಟ್ರವರ್ಸಿಗಳನ್ನ ಮುಚ್ಚಾಕದ ಅಂತ ಹೇಳ್ಕೊಡ್ತಿದ್ದೀನಿ. Yes, thank you ಮಚ್ಚ, thank you. ನೆಕ್ಸ್ಟ್ ಸಿಗ್ತೀನಿ ಆಯ್ತಾ? ಫುಲ್ ಕಂಟೆಂಟ್ ಇವತ್ತು. ಸೊ ಇಲ್ಲಿ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ ಅಂದರೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ರೆಡಿಯಾಗಿ ಹೋಗುವಂಥ ಜಾಗದಲ್ಲಿದ್ದೀವಿ. ಸೊ ಬಿಗ್ ಬಾಸ್ಗೆ ಇಲ್ಲಿಂದನೇ ರೆಡಿಯಾಗಿ ಅವ್ರು ಶೂಟ್ಗೆ ಹೋಗೋದು. ಸೊ ಆ ಮನೇಲಿ ಇದ್ದೀವಿ ನಾವೀಗ. ಬಿಗ್ ಬಾಸ್ ಸೆಟ್ ಇಲ್ಲಿಂದ ಇಲ್ಲಿಂದ ತುಂಬ ಹತ್ರ. ಸೊ ಸುದೀಪ್ ಸರ್ಗೆ ಅಂತಲೇ ಸಪ್ರೇಟ್ ಆಗಿ ಒಂದು ಔಷಧ ಕೊಟ್ಟಿರೋದು. ಓಹೋ ಏನ್ ಗುರು ನೀವೆಲ್ಲ ಹಂಗಂದ್ರೆ ಬಿಗ್ ಬಾಸ್ ರೆಡಿ ಆಗೋ ಜಾಗದಲ್ಲಿ ರೆಡಿ ಆಗ್ತಾ ಇದ್ರೆ ಅಲ್ಲೇ ತಾನೇ ರೆಡಿ ಆಗ್ತಾ ಇರೋದು. ಮ್ಯಾಂಗೋ ಪಚ್ಚ ಮೂರಲ್ಲಿ ಇಂಪಾರ್ಟೆಂಟ್ ರೋಲೇ ಮಾಡೋಣಂತೆ ಅವ್ರ ಇದ್ರಲ್ಲಿ. ಫುಲ್ಲು ರೆಡಿ ಆಗ್ತಾ ಇರೋದ್ರ ಬಗ್ಗೆ ಮಾತಾಡ್ತಾರೆ. 5ನೇ ತಾರೀಕು ರಿಲೀಸ್ ಪ್ರಮೋಷನ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. ನಾನು ಮದುವೆ ರಿಲೀಸ್ ಆದ್ಮೇಲೆ ಹೋಗಿ ನೋಡಿ. ಮ್ಯಾಂಗೋ ಪಚ್ಚಲ್ಲ ನಮ್ಮ ಅಣ್ಣ ಆಕ್ಟ್ ಮಾಡಿದ್ದಾರೆ, ಒಳ್ಳೆ ರೋಲ್ ಮಾಡಿದ್ದಾರೆ. ಕಡಕ್ಕಾಯಿ ಕ್ಯಾರೆಕ್ಟರ್ ಇರ್ಬೋದಾ? ಏನು ಬೇಡ ಬೇಡ ಸುಮ್ಮನೆ ಬೇಡ. ಕ್ಯಾರೆಕ್ಟರ್ ಅಲ್ಲೇ ಇರೋದು. ಹಾಯ್ 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 ಎಲ್ರಿಗೂ ನಮಸ್ಕಾರ. ಅಪ್ಪ ಅಮ್ಮ ಅತ್ತೆ ಮಾವ ಅಕ್ಕ ಮಾವ ಅಣ್ಣ ಅತ್ತೆ ಒಳ್ಳೆ ಇದು ಇವತ್ತೊಂದು ಸರ್ಪ್ರೈಸ್ ಇದೆ. ಊರಲ್ಲಿ ಯೂಟ್ಯೂಬ್ ಕಾಪರೇಟ್ ಬರುತ್ತೆ. ಯೂಟ್ಯೂಬಲ್ಲಿ ಅದು ಸಾರೆಗಮ್ಮ ಕಾರ್ವ ಬರುತ್ತಲ್ಲ, ಅಪ್ಪ ಅಮ್ಮನಿಗಾಗಿ ಸಾರೆಗಮ್ಮ ಕಾರ್ವ. ಹೇಳ್ರಿ. ಹಾಯ್ 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 ಎಲ್ರಿಗೂ ನಮಸ್ಕಾರ. ಅಪ್ಪ ಅಮ್ಮ ಅತ್ತೆ ಮಾವ ಅಣ್ಣ ಅತ್ತೆ ನಿಮ್ಮೆಲ್ರಿಗೂ ಇವತ್ತೊಂದು ಸರ್ಪ್ರೈಸ್ ಇದೆ. ಅದೇನು ಸರ್ಪ್ರೈಸ್ ಅಂತ ಗೊತ್ತಾಗ್ಬೇಕಂದ್ರೆ ರೋಹನ್ ಯೂಟ್ಯೂಬ್ ಚಾನಲ್. ಮತ್ತೆ ಇದು ಕಾಸ್ಟ್ಯೂಮೇ ಗೊತ್ತಿಲ್ವಾ? ಪ್ರೊಫೆಷನಲ್ ಅಲ್ವಾ? ಹಳ್ಳಿ ಕಾಸ್ಟ್ಯೂಮ್ ಅಲ್ಲ ಅದು, ಹಳ್ಳಿ ನಾವು ಪಂಚೆ ಶರ್ಟ್ ಗೊತ್ತಿಲ್ಲ. ನೀನಂದೇಳ ನೀನಂದೇಳ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನನ್ನ ಫ್ಯಾನ್ಸ್ ಅವ್ರಿಗೆಲ್ಲ ಇಲ್ಲಿ ನೋಡ್ಗುರು. ಥ್ಯಾಂಕ್ ಯು. ನೋಡಿದ್ರಾ, ನಾವು ಒಂದು ತಿಂಗಳಿಂದ ಗೆದ್ರ ದುಡ್ಡು ನೀವು ಹೆಂಗೆ ತಮಾಷೆ ಮಾಡ್ತಿದ್ರಿ ನೀವು? ನಿಂದಿಷ್ಟ ಇಲ್ಲ ಬರಾಬರ್ ತಗೊಂಡಿಗೆ 500 ರೂಪಾಯಿ. एक तेरा एक तेरा ये सब मेरा. ಡಿಪ್ರೆಷನ್ बराबर. ನೀವೇ ಮನ್ಸಿಂದ ಕೊಟ್ರೆ ನಾವು ತಗೊಂಡ್ರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ನೀನ್ ಇಷ್ಟ ಬೇಗ ಅದನ್ನ ಡಿಸೈಡ್ ಮಾಡ್ಬಿಡ. ಇವಾಗ ಗೊತ್ತಾಗುತ್ತೆ ಯಾರು ಬೆಸ್ಟ್ ಡ್ಯಾನ್ಸರ್ ಅಂತ. ಇವಾಗ ನಮ್ಮನೇಲಿ ದಿ ಬೆಸ್ಟ್ ಡ್ಯಾನ್ಸರ್ ಯಾರು ಅಂತ ತಿಳ್ಕೊಳ್ಳೋ ಸಮಯ. ಅದ್ ಯಾರು ಗೊತ್ತಾ? ನಮ್ ಕೃಷ್ಣಣ್ಣ.
ವ್ಯಾಪಾರ ದಾಟಲು ನನ್ನನ್ನೇ ನೋಡಲು ನಿಂಗೆ ಖುಷಿ ಆಗಲ್ವಾ ನೀನ್ ಹೆಂಡ್ತಿನ ತೋರ್ಸ್ಕೊಂಡ್ ಮಾಡಕ್ಕೆ ಏನ್ ನಾಚಿಕೆ ಆಗ್ಲಿ ನೀನ್ ನಾಚಿಕೆ ಇಲ್ಲ ಇವಾಗ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಅಲ್ಲಿ ಡ್ಯಾನ್ಸ್ ಏನೇನು ಸೀಕ್ವೆನ್ಸ್ ಇತ್ತು ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಕೂತ್ಕೊಂಡಿದ್ದೀವಿ. ನಮ್ಮ ಪ್ರೀತಿಯ ಅತ್ತೆ ನನಗೋಸ್ಕರ ಪ್ರಾಮಿಸ್ ಮಾಡಿದ್ರು ನೆನ್ನೆ ಲಿವರ್ ಫ್ರೈ ಮಾಡ್ಕೊಂಬರ್ತೀನಿ ಅಂತ, ನನಗೋಸ್ಕರ ಲಿವರ್ ಫ್ರೈ ಮಾಡ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಅತ್ತೆ. ಹೇಗಿದೆ ಲಿವರ್ ಫ್ರೈ? ಸೂಪರ್ ಕ್ರೇಜಿ ಅಲ್ಲ, ನಾನು ಇನ್ನೂ ತಿಂದಿಲ್ಲ. ಹೇಗಿದೆಯೋ ಇವಾಗ ನಾನು ಟೇಸ್ಟ್ ಮಾಡ್ಬಿಟ್ಟು ನೋಡ್ತೀನಿ ಹೇಗಿದೆ ಅಂತ. ಅತ್ತೆ ಪ್ರೀತಿಯಿಂದ ಮಾಡಿರೋದ್ರಿಂದ ಫಸ್ಟ್ ಹಾರ್ಡ್ ತಿಂತೀನಿ. ಯಮ್ ಕ್ರೇಜಿ. ನಮ್ಮ ಅತ್ತೆ ನನಗೋಸ್ಕರ ಲಿವರ್ ಫ್ರೈ ಮಾಡಿದ್ದಾರೆ. ನನ್ನ ತಂಗಿಯವ್ರ ಅಮ್ಮ ಚಿತ್ರಾನ್ನ ಮಾಡ್ಕೊಂಬಂದರು. ಕ್ರೇಜಿ, ಐ ಲವ್ ಇಟ್. ನಿಮ್ಗೆ ಊಟ ಮಾಡೋದ್ಮೇಲೆ ಸಿಗ್ತೀನಿ. ಇವತ್ತು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ. ನನಗೆ ಇವತ್ತು ಸೀರೆ ಹಾಕಿಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಬೇಕು ಅಂದರೆ ನೀವು ವ್ಲಾಗ್ನ ಕಂಪ್ಲೀಟ್ ಸೀರೆ ಉಡಿಸ್ತಾ ಇದ್ದಾರೆ. ಇದನ್ನೆಲ್ಲ ನೀವು ನೋಡಬೇಕು ಅಂದರೆ ಕಂಪ್ಲೀಟ್ ವ್ಲಾಗ್ನ ನೋಡಬೇಕು, ಮಿಸ್ ಮಾಡೋಂಗಿಲ್ಲ. ಯಾರು ಉಡಿಸ್ತಾ ಇಲ್ಲ, ಉಟ್ಕೋತಾ ಇದ್ದಾನೆ. ಇದನ್ನೆಲ್ಲ ನೋಡಬೇಕು ಅಂದರೆ ನೀವು ಕಂಪ್ಲೀಟ್ ನೋಡಬೇಕು. ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಲಾಸ್ಟ್ವರೆಗೂ ಮುಂದೆ ಯಾರು ಸ್ಕಿಪ್ ಮಾಡಬೇಡಿ. ಲೆಟ್ಸ್ ಗೋ. ಬಂತು ರೋಲ್ ಆಕ್ಷನ್. ಹೋಗಮ್ಮ ಹೋಗಮ್ಮ ಸ್ಮೈಲು ಆಕ್ಷನ್ ಚಪ್ಪಾಳೆ. ಏನಣ್ಣ ನೀವೇ ಸೀರೆ ಉಟ್ಕೊತೀರಾ? ಹಾಂ, ಯಾರ್ಯಾರು ಪಕೋಡ ಅಣ್ಣ 3 ಜನ ಗೈಸ್ ನಮಗೆ ಸೀರೆ ಉಡಿಸ್ತಾ ಇದ್ದಾರೆ. ಮೋಸ್ಟ್ ಅವೈಟೆಡ್ ಮೂಮೆಂಟ್ ಇವಾಗ ರಿವೀಲ್ ಆಗ್ತಾ ಇದೆ. ಇವತ್ತು ಫಸ್ಟ್ ಟೈಮ್ ಕೃಷ್ಣವಂಶ ಸೆಟ್ ಅಲ್ಲಿ ಸೀರೆ ಹಾಕ್ಸ್ತಾ ಇದೀವಿ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್. ಲೈವ್ ಅಲ್ಲೇ ಫಸ್ಟ್ ಟೈಮ್. ನಾನು ಅನ್ಕೊಂಡೆ ಮುಂಚೆ ಎಲ್ಲ ಓನ್ಲಿ ಒಂದು ಕೃಷ್ಣವಂಶಿ ಸೆಟ್ ಗೈಸ್ ಇದೆಲ್ಲ. ಕೃಷ್ಣವಂಶಿ ಸೀರಿಯಲ್ ಅಲ್ಲಿ ಮಾತ್ರ ಆಗೋದಿದೆಲ್ಲ. ಇದಾ ನಿಮ್ದು? ಪಕ್ಕಾ ಫಿಗರ್. ಬರೀ ಇಂಥದೆಯಾ? ನಮ್ಮ ಅಣ್ಣ ಪಾಪ ಗಡ್ಡ ಮಿತ ಬೇರೆ ತಗ್ಸ್ಬಿಟ್ಟವ್ರೆ. ಇವಾಗ ಯಾರಾದ್ರೂ ನೋಡ್ಕೊಂಡು ಅಲ್ಲ, ಅಮ್ಮ ಹೇಳ್ತಿದ್ರು ಕೋದಂಡನ್ ಏನಕ್ಕೆ ಅಂತಂತ ಹೇಳ್ತಿದ್ರ. ಇಲ್ಲ ಮೀಟಿಂಗ್ ಮಾಡಿದ್ವಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಶರೀಫ್ ಹೇಳಿದ್ರ. ಯಾವ್ದಕ್ಕೆ ಹಂಗೆ ಹೇಳಿದ್ರು ಅಂತ ಇವಾಗ ಒಂದು ಚಾನಲ್ ಜೊತೆ ಮೀಟಿಂಗ್ ಮಾಡೋವಾಗ ಇದ್ರೆ ಚೆನ್ನಾಗಿರುತ್ತೆ. ಹೋಗಿ ಎಲ್ಲರಿಗಿಂತ ನಮ್ಗಿಂತ ಅವನೇ ಚೆನ್ನಾಗಿ ಕಾಣ್ತಾನೆ. ಅಮ್ಮ ಹೇಳ್ತಿದ್ರು ಇಮೋಷನಲ್ ಡ್ಯಾಮೇಜ್. ಸೀರೆ ಉಟ್ಕೊತಾ ಇದ್ದೀನಿ ಅನ್ಕೊಡಿ. ಹೆಂಗೆ ಕಾಣಿಸ್ತೀನಿ ನೋಡೋಣ. ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ತಾ ಇರೋದು. ಬನ್ನಿ ವೆಯ್ಟ್ ಮಾಡಿ, ಲಾಸ್ಟ್ವರೆಗೂ ವ್ಲಾಗ್ ನೋಡಿ. ಎಲ್ಲೂ ಸ್ಕಿಪ್ ಮಾಡೋಂಗಿಲ್ಲ ನೀವು, ಇಲ್ಲಾಂದರೆ ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಎಸ್ ಲೆಟ್ಸ್ ಗೋ. ಏಯ್ ರೇಟ್ ಎಷ್ಟು? ಎಷ್ಟು ಕೊಡ್ತೀರಾ? 15,000 ಅನ್ಬೇಕು. ಅದು ಉಪೇಂದ್ರ ಇನ್ನೊಂದು ಬಂದೆ. ರೇಟ್ ಎಷ್ಟು? 15,000. 15,000ನಾ? ನೀನೇನ ಟೈಟಾನಿಕ್ ಫಿಲಮ್ ಹೀರೋಯಿನ್ ಅನ್ಕೊಂಡಿದ್ಯಾ? ಅದಕ್ಕೆ ಅದೇನೋ ಅಂತಾರಲ್ಲ. ಎಲ್ಲೋಗೋಣ ಅಂತ ಕೇಳಿ. ಎಲ್ಲೋಗೋಣ? ಎಲ್ಲೆಲ್ಲೋ ಏನಕ್ಕೆ? ಅಲ್ಲೇ ಜಾಗ ಇದೆಯಲ್ಲ, ವಿಶಾಲವಾದ ಜಾಗ ಇದೆ, ಸನ್ಲೈಟ್ ಇದೆ. ಅಲ್ಲೇ ಹೋಗೋಣ ಬಾ. ಅರ್ಥ ಆಯ್ತು ಅನ್ಸುತ್ತೆ. ಕೇಳ್ದೆ ಅವಾಗಲೇ ನೋಡ್ಬಿಟ್ಟ ರೇಟ್ ಎಷ್ಟು ಅಂತ. 15,000 ಹೋಗೋ. ಬಾರ್ಗಿನ್ ಮಾಡಿ ನೀನು ಇದನ್ನೆಲ್ಲ ನಿನ್ನ ಬ್ಲಾಗ್ ಒಳಗೆ ನೀನು ಹಾಕ್ತೀನಿ. ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗ್ತಾ ಇದೀನಿ. ಸೀರೆ ಅಂದಿದ ತಕ್ಷಣ ಬಂದ್ಬಿಡ್ತಾರೆ. ಬಂದೇಡಿ ಹಿಂಗೆ ಎಳಿಬೇಕಲ್ಲ ಅದಕ್ಕೆ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಬಹಳ ಡೀಪ್ ಆಯ್ತು ಇದು, ಸ್ವಲ್ಪ ಅಲ್ಲ. ಕಲ್ಪನಾ
ಗೈಸ್ ನಾವೊಂದು ಥೆಫ್ಟ್ಗೆ ಹೋಗ್ತಾ ಇದೀವಿ, ಇಲ್ಲಿಗಲ್ ಥೆಫ್ಟ್ಗೆ. ದಟ್ಸ್ ವೈ ಗೈಸ್ ಆರ್ ವೇರಿಂಗ್ ಸ್ಯಾರಿ ಅಲ್ವಾ ಅಣ್ಣ? ಅದಕ್ಕೆ ಈ ಗಿಫ್ಟ್ ಕೊಡ್ತಾವ್ರೆ. ಥೆಫ್ಟ್ಗೆ ಹೋಗ್ತಾ ಇರೋದಕ್ಕೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಒಳ್ಳೆ ಮಜಾ ಇರುತ್ತೆ ನೋಡಿ. ಇವಾಗ ಏನು ಮಾಡ್ತೀವಿ, ಸೀರೆ ಉಟ್ಕೊಂಡು ಏನು ಮಾಡ್ತೀವಿ ಅಂತ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಏನಮ್ಮ. ಅದಕ್ಕೋಸ್ಕರ ಸೀರಿಯಲ್ ನೋಡ್ಬೇಕು. ಹೌದು ನೋಡು, ಸೀರೆ ಅಂದಿದ ತಕ್ಷಣ ಹಿಂಗೆ ಜಲ್ ಸುರ್ಸ್ಕೊಂಡ್ ಬರ್ತಾ ಇದಾರೆ ಅಷ್ಟೊಂದು ಕುಣಿತೀನ. ಅಯ್ಯೋ ಪಿಂಚಸ್ ಸರ್, ಪಿಂಚಸ್ ಆಚೆ ಬಂದಿದೆ. ಪಿನ್ನು ಪಿನ್ನು ಇವ್ರು ಹೇಳಿದ ತಕ್ಷಣ ಪಿನ್ ನೋಡ್ಸಕ್ಕೆ ಬಂದ್ಬಿಟ್ಟವ್ರ ನೋಡಿ. ಆಯ್ತಾ? ಈ ಕಡೆ ಬರುತ್ತಾ? ಹಿಂಗೆ ತಲೆ ಮೇಲೆ ಹಾಕೊಳ್ಳೋದು. ಬನ್ನಿ ಅಣ್ಣ, ತಲೆ ಮೇಲೆ ಸರಿ ಹಾಕೊಂಡು ಗುಂಡಿ. ಬನ್ನಿ ಬನ್ನಿ ಇಬ್ರು ಹೋಗೋಣ. ಬಾ ಬಿಟ್ಟು ಎಲ್ಲೆಲ್ಲ ಕೈ ಹಾಕ್ತಾರೆ. ನನ್ನ ಸೀರೆ ಅಣ್ಣ, ನನ್ನ ಸೀರೆ ಎಳಿತಾರೆ. ಅಮ್ಮ 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 ಇಲ್ಲ ಹೇಳಿ, ಇವಾಗ ಹೇಳಿ ಹೇಳಿ. ಚೆನ್ನಾಗಿದ್ದೀನ. ತುಂಬಾ ಚೆನ್ನಾಗಿದ್ಯಾ, ನನ್ ಮಗ ಅಲ್ವಾ? ಹಾಂ ಸರ್, ಕವರ್. ಹಾಂ ಸರ್. ಅಣ್ಣ ಇಲ್ಲಿ ಇಲ್ಲೊಂದು ಪಿಗಾರ್ ಹೋಯ್ತು. ಬನ್ನಿ ಟಿ ಶರ್ಟ್ ತೆಗಿಬೇಕಂತೆ ಎಲ್ಲ. ನಮ್ಮ ಪಕೋಡ ಬೈಯ ಸೀರೆ ಹಾಕೊಂಡ್ಬಿಟ್ಟಾರ ನಮ್ಮ ಜೊತೆ ಕ್ರೇಜಿಯಾಗಿ. ರಾತ್ರಿ ಹೊತ್ತು ಹೆಂಗೆ ಓಡಾಡೋದು ನೀವು ಹೋಗ್ ಬಂದ್ರೆ ನಾವೆಲ್ಲ ಹೋಗ್ಬೇಕು ಅಂತನಾ? ಅಯ್ಯೋ ನನ್ನ ಬಂಗಾರ. ಈ ಥರ ಸೀರೆ ಇರಬೇಕು ಅಂತ ಹೇಳ್ಬಿಟ್ಟು ಫೋಟೋ ಕಳಿಸಿದ್ರು. ಅದಕ್ಕೆ ಹುಡುಕಾಡ್ಬಿಟ್ಟು ನಾನು ಮುಂದೊಂದು ಕೊಂಡಿ ಕೋದಂಡಿ ಅಲ್ಲ, ಇದು ಕೊಂಡಿ, ಇದು ಕಿಶ್ನಿ, ಇದು ಕಿಶ್ನಿ. ವಾಟ್ ನಿಮ್ಗಿಂತ ಚೆನ್ನಾಗಿ ಕಾಣಿಸ್ತಾ ಇದೀವಿ ಅಂತ ಬೇಜಾರಾಗ್ತದೆ. ನಿಜ ಹೇಳಿ, ಇನ್ಮೇಲಿಂದ ನೀ ಸೀರೆ ನೋಡ್ಕೊಡೋ. ಡಿಪ್ರೆಷನ್. ಗಿಟ್ಟವ್ರೆ. ನಾನು ಕಣ, ನಾನು ಸೊಂಟಕ್ಕೆ ಬೇರೆ ಕೈ ಆಗ್ತಾ ಇದೆ. ನೀನೆಂತೂ ಯಪ್ಪ ಸ್ವಾಮಿ. ಎಷ್ಟು ಅನ್ಸೇಫ್ ನೀವು ಅಂತ ನನಗೆ ಇವತ್ತು ಗೊತ್ತಾಗ್ತಾ ಇದೆ ಇಂಥವ್ರಿಂದ. ಮಣಿನ ಮುನ್ನೂಡೆ ಬರ್ತೀಯ ಅಂತ ಕೇಳ್ತಾರೆ. ಎಷ್ಟು ರೂಪಾಯಿ? 15,000 ಅಂತೆ. 15,000ನಾ? ಅಲ್ಲ, ಕತ್ಲಲ್ಲಿ ನಾವೇನಾದ್ರೂ ಸೀರೆ ಗೀರೆ ಉಟ್ಕೊಂಡು ಹೋಗ್ಬಿಟ್ರೆ ಇಂಥವ್ರು ಏನು ಕತ್ಲೆ ಅಷ್ಟೇ. ಪಾಪ ಹುಡುಗಿರು ಎಷ್ಟು ಅನ್ಸೇಫ್ ಇದ್ದಾರೆ ಅಂತ ನನಗೆ ಇವತ್ತು ಗೊತ್ತಾಗ್ತಾ ಇದೆ. ಬರೀ ಸೀರೆ ಉಟ್ಕೊಂಡಿದ್ದಕ್ಕೆ ಅವ್ರಿಗೆ ಹಿಂಗೆಲ್ಲ ಇಲ್ಲೆಲ್ಲ ಹಿಂಗೆ ಮಾಡ್ತಾವ್ರು. ಅದು ಅವನು ಯಪ್ಪ ಇಲ್ಲೋಡು. ಹುಡುಗಿರು, ಗರ್ಲ್ಸ್ ಪ್ಲೀಸ್ ಬಿ ಸೇಫ್. ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ಈ ಸೀರೆ ಉಟ್ಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಪಾಪ ಹುಡುಗಿರು ಇಷ್ಟೊಂದು ನಿಜವಾಗ್ಲೂ ಅರ್ಶನಶಾಸ್ತ್ರನೇ ಮಾಡ್ತಾವ್ರೆ ನನಗೂ ಮಾಡ್ತಾರೆ. ಅವ್ರು ನಿಜವಾಗ್ಲೂ ಎಂಗೇಜ್ಮೆಂಟ್ ರಿಂಗ್ಸ್ ಆಗ್ತದೆ. ಅಲ್ಲ, ಇವಾಗ ನನಗೂ ಅರ್ಶನಶಾಸ್ತ್ರ ಅಪ್ಪ ಖುಷಿ ಇಲ್ಲಮ್ಮ. ಕರೆದಿಲ್ಲ ಮಾಯಾ ನೋಡ್ತಾ ಇದೆಯಮ್ಮ ನೀನು? ವೈಟ್ ಇದೆ ಅಣ್ಣ ಅಂತ ಹೋಗ್ಬಿಟ್ಟಿರೋದು. ನನಗಾದ್ರೆ ಅಷ್ಟು ಜೋರಾಗಿ ಇವಾಗಾದ್ರೆ ನೋಡಿ ಎಷ್ಟು ನಗನಾಗ್ತಾ ಇರ್ತಾರ ಅಂತ ನಿಂತಿರ್ಲಿ. ನಿಜವಾಗ್ಲೂ ತಾಳಿ ಕಟ್ಟಬೇಕು. ನಡಿನವ್ರು ಅಷ್ಟೇನೆ.
ಸಿಕ್ಕಿದ ಮೈಂಡ್ ಸ್ಪೀಕರ್ ಅವ್ರನ್ನ ಗುರಾಯಿಸೋ ಥರ ನೋಡಿ ಸ್ವಲ್ಪ. ಹಾಂ ಮಾಡಿ ಅಲ್ಲಿ ಅವ್ರಿಗೆ ಸೀರೆ ಉಟ್ಕೊಂಡು ಎಂಜಾಯ್ ಆ್ಯಕ್ಷನ್. ಸೀರೆ ಉಟ್ಕೊಂಡು ಎಂಜಾಯ್ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಅವ್ರು ಒಂದು ಡೈಲಾಗ್ ಹೇಳಿದ್ರು. ಇವ್ರು ಹೇಳಿದ್ರು ಆ ಕಡೆಗೆ ಅಮ್ಮ ಹತ್ರ ಮೇಡಮ್, ಅಲ್ಲಿಂದ ಹಾಗೆ ಅಮ್ಮ ಹತ್ರ ಹೋಗ್ಬಿಡಿ. ಅಲ್ಲಿಂದ ಅಕ್ಷತೆಗಳು ಹಾಕಿ ಅಲ್ಲಿ ಆ ಕಡೆಗೆ ಹೋಗ್ಬಿಡಿ. ಅಕ್ಷತೆಗಳು ಹಾಕಿ ಕ್ಯೂ ತಗೊಳ್ಳಿ ಮೇಡಮ್, ಸಾಕು. ಆ್ಯಕ್ಷನ್. ನೋಡಿದಮ್ಮ ಖುಷಿ ಕರಡೋಕೆ ಎಷ್ಟಿದೆ ಈಗ ಅದ್ರಾಗ? 50 ಹಾಕು. ಬನ್ನಿ ಟಿಡ ಮಾಡಿ, ಸ್ಟ್ಯಾಂಡ್ ಅಪ್ ಅಂತ ಮಾಡಿ, ಮಲಗಿಸಿ. ಶಾಕ್ ಎಲ್ರಿಗೂ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗ್ತಿರೋದನ್ನ ನೋಡು. ತೋಮ್ 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 ನೋಡ್ಲಿ ಕಳ. ಸಿಟ್ಟಿರ್ಲಿ, ಯಾರೋ ಕಳ್ಳು ಅಂತ ನಿಂತು ಮಾಡ್ಕೊಂಡ್ಬಿಟ್ಟಿದ್ದೀರಾ ಎಲ್ರಿದ್ದೀರಾ. ಆಕ್ಷನ್ ನೋಡಿ ಅಣ್ಣ, ಫುಲ್ ಸಿಟ್ಟು ಸಿಟ್ಟು ನೋಡಿದ್ರಿ. ಅಲ್ಲ ಓಡ್ ಬಂದಿರಿ ಈಗ ತಾನೆ. ಅಲ್ಲ ಅಡ್ಡ ಹಾಕಿದ್ರು ನೀನು, ಇವ್ರು ಕೇಳಿ ನನ್ನಿಂದ ಅವರು. ಏಯ್ ಯಾರಪ್ಪ, ಯಾರಮ್ಮ ನೀವು? ಸೈಲೆನ್ಸ್. ರೆಡಿ ಅಮ್ಮ, ಅದೆಲ್ಲ ಮಾತುಕತೆ ಹೋಗಿ. ಕೃಷ್ಣ ಮತ್ತೆ ಇವರು ಕೋದಂಡ ಸ್ಮೈಲ್ ಇರಲಿ. ನೋಡಿದ್ರಿ, ನಿಂತ್ಕೊಳ್ಳಿ ಅಲ್ಲಿ. ತಗೊಳ್ಳಿ ಅರ್ಶ ಕುಂಕುಮ ಇಬ್ರು. ಅಮ್ಮ ನೀವು ಮಾತಾಡ್ತಿರ್ಬೇಕಮ್ಮ, ಆ ಕಡೆ ಫೋಕಸ್ ಮಾಡಬೇಡಿ. ಯಾರು ಗುಸುಗುಸು ಮಾತಾಡ್ತೀರಿ, ನಳಿನ ಅವರು ಕೂಡ ಇವ್ರ ಜೊತೆಲಿ, ದೇವಕ್ಕೆ ಅವ್ರ ಜೊತೆಲಿ ಮಾತಾಡ್ತೀರಿ ಗುಸುಗುಸು. ಹಚ್ಚೋದಕ್ಕೆ ಹೋಗಿ ಎರಡು ಕೈಯಲ್ಲಿ ತಗೊಳ್ಳಿ ಅರ್ಶನ. ಕೋದಂಡ ನೀನು ಎರಡು ಕೈಯಲ್ಲಿ ಅರ್ಶನ ತಗೊಳ್ಳೋ. ಕೃಷ್ಣಮ್ಮ ಜೊತೆಗೆ ಓಡಿ 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 ಮಾಡಿರ್ತಿದ್ವಿ. ಹೌದಪ್ಪ, ಇವ್ರಿಗೆ ಈ ತರ ಆಸೆ ಇದೆ ಅಂತ ಗೊತ್ತಾಗಿದ್ದಿದ್ರೆ ನಾವು ದೊಡ್ಡದಾಗೆ ವ್ಯವಸ್ಥೆ ಮಾಡ್ತಿದ್ವಿ. ಈಗ ನಕ್ರಿ ಎರಡಕ್ಕೆ ಕುತ್ಕೊಳ್ಳಿ. ಗೋರಿ ಸ್ವಲ್ಪ ಜಾಗಕ್ಕೆ. ನಗು ಬಂತು, ನಗು ಕೋದಂಡ, ನಗಬೇಕು ಕೋದಂಡ ಅವರು. ಕೃಷ್ಣ ನೀನು ನಾಚ್ಕೊಳ್ಳೋ, ಜಾಗಕ್ಕೆ ಸ್ವಲ್ಪ ಒತ್ತಾಡಿ. ಅಲ್ಲಿ ಗಿರಿಜಮ್ಮ ಹೇಳಿದ್ರು ಹೆಂಗೆ ಒತ್ತಾಡಿ. ಹಾಕಮ್ಮ ನೀರು ಜ್ವರ ಹಾಕು. ಈಗ ವಂಶಿ ಮೇಲೆ ಇಡಿ. ನೀರು ಹಾಕಮ್ಮ. ಸ್ವಲ್ಪ ನೀನು ಹಿಂದೆ ನಿಂತ್ಕೊಳ್ಳಮ್ಮ. ಓಕೆ ಫೈನ್. ಕೃಷ್ಣ ಮೇಲೆ ಇಡಿ ಈ ಕಡೆಗೆ. ಇಬ್ರು ಲುಕ್ ಎಕ್ಸ್ಚೇಂಜು, ಪ್ಯಾನಿಂಗ್ ತಗೊಳ್ಳಿ. ಇಬ್ರು ಸೆಂಟ್ರಲ್ ಬರಲಿ. ವಂಶಿ ತಲೆ ಮೇಲೆ ಇಡೀರಿ. ಆಕ್ಷನ್. ದೂರದಿಂದ ಆಕ್ಷನ್. ಅದು ಕೈ ಮುಗಿರಿ ಇಬ್ರು.
ಲುಕ್ ಎಕ್ಸ್ಚೇಂಜ್ ಒಂದು ಸ್ಮೈಲು. ಕರೆಕ್ಟ್, ಓಕೆ ಫೈನ್. ಗೈಸ್ ಫೈನಲಿ ನಮ್ಮದು ಹಳದಿ ಶಾಸ್ತ್ರ ಕನ್ನಡದಲ್ಲಿ ಅರಿಶಿನ ಶಾಸ್ತ್ರ ಮುಗ್ದಿದೆ. ಇಬ್ರು ಮದುವೆ ಆಗ್ತಾ ಇದೆ. ಇಬ್ಬರು ಹೆಂಡತಿರ ಮುದ್ದಿನ ಗಂಡ. ಇಬ್ರು ಮದುವೆ ಆಗ್ತಾ ಇದ್ದೀನಿ. ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಫುಲ್ಲು ಸೆಕೆ ಆಗ್ತಾ ಇತ್ತು, ನೀರು ಹಾಕ್ತು ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಬಿಟ್ಟು ತಂಪಾಗಿಲ್ಲ. ಹೇಗಿತ್ತು ನನ್ನನ್ನು ಮದುವೆ ಆಯ್ತಾ ಇದೆ. ಏನು ಅನಿಸ್ತಾ ಇದೆ ನಿಮಗೆ? ನಾನು ಪ್ರಪಂಚನ ಗೆದ್ದಷ್ಟು ಖುಷಿ. ನಿನಗೇನು ಅನಿಸ್ತಾ ಇದೆ ನನ್ನನ್ನು ಮದುವೆ ಆಗ್ತಾ ಪ್ರಪಂಚ ಮುಳುಗೋಗುವಷ್ಟು ಖುಷಿ. ಅದೇ ಇಬ್ಬರು ಹೆಂಡತಿರು ಫೈನಲಿ ನಮ್ಮದು ಅರ್ಶಿನ ಶಾಸ್ತ್ರ ಮುಗಿದಿದೆ. ತುಂಬ ಚೆನ್ನಾಗಿತ್ತು. ಇದನ್ನು ಹೇಳ್ತಾ ನಮ್ಮ ಏನದು ಅರ್ಶಿನ ಶಾಸ್ತ್ರದ ಬ್ಲಾಗು ಕೃಷ್ಣವಂಶಿಲಿ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲರೂ ಸಿಗ್ತೀವಿ ನಮ್ಮ ರಿಸೆಪ್ಷನ್ ಬ್ಲಾಗಲ್ಲಿ. ಮದುವೆಗೆ ಬನ್ನಿ. ರಿಸೆಪ್ಷನ್ ಬ್ಲಾಗ್ ಒಂದು, ಆಮೇಲೆ ಮುಹೂರ್ತದ ಬ್ಲಾಗ್ ಒಂದು ಮಾಡೋಣ. ಅರ್ಶಿನ ಶಾಸ್ತ್ರ ಬ್ಲಾಗ್ ಮುಗಿದಿದೆ. ನಿಮ್ಗೆಲ್ಲರೂ ಸಿಗ್ತೀವಿ ನಮ್ಮ ರಿಸೆಪ್ಷನ್ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.